ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ ಪಾಲಿಗೆ ಎಲ್ಲಾ ಬಾಗಿಲುಗಳು ಬಂದಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಕೊಲೆ ಪ್ರಕರಣದ ಆರೋಪಿ ಪ್ರದೋಷ್ನ ಮಾಫಿ ಸಾಕ್ಷಿಯೇ ಉರುಳಾಗೋದಕ್ಕೆ ಶುರುವಾಗಿದೆ. ಆಕ್ಷೇಪಣೆ ಎತ್ತಿದವರಿಗೆ ನ್ಯಾಯಾಲಯವೇ ಬ್ರೇಕ್ ಹಾಕಿದೆ. ಟೈಮ್ ಕೆಟ್ರೆ ತಲೆ ಕಾಯೋ ಭಗವಂತನೇ ತಲೆ ತೆಗೆಯೋಕೆ ನಿಲ್ತಾನೆ ಅಂತಾರಲ್ಲ, ಇದಕ್ಕೆ ನೋಡಿ ದರ್ಶನ್ ಪಾಲಿಗೆ ಅಕ್ಷರಶಃ ಇದೇ ಆಗ್ತಿದೆ. ದೇವರು ಕೂಡ ದರ್ಶನ್ ಪಾಲಿಗೆ ದೂರ ಆಗಿದ್ದಾಯ್ತು, ನಂಬ್ಕೊಂಡವರೇ ಕುತ್ತಿಗೆಗೆ ತಂದಿದ್ದಾಯ್ತು. ಈಗ ಜೊತೆಗಿದ್ದವರು ಕೂಡ ದುಶ್ಮನಾಗಿ ಕಾಡುವುದಕ್ಕೆ ಶುರು ಮಾಡಿದ್ದಾರೆ. ದರ್ಶನ್ರ ಹಿಂದೆ ಮುಂದೆ ಬಾಸ್ ಬಾಸ್ ಅಂತ ಓಡಾಡುತ್ತಿದ್ದವರೇ ಈಗ ಕೊರಳು ಸುತ್ತಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿರೋ ದರ್ಶನ್ಗೆ ಇನ್ನೊಬ್ಬ ಆರೋಪಿ ಪ್ರದೋಷೇ ಕಂಟಕವಾಗುವ ಎಲ್ಲ ಮುನ್ಸೂಚನೆ ಸಿಗ್ತಿದೆ. ಮಾಫಿ ಸಾಕ್ಷಿ ಆಗುವುದಕ್ಕೆ ತುದಿಗಾಲಲ್ಲಿ ನಿಂತಿರೋ ಪ್ರದೋಷ್ ಸುಬ್ಬಿ ಪಾಲಿಗೆ ದುಸ್ವಪ್ನವಾಗಿ ಕಾಡುತ್ತಿದ್ದಾನೆ. ಮಾಫಿ ಸಾಕ್ಷಿಯ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಾಫಿ ಸಾಕ್ಷಿ ಅರ್ಜಿಯ ಆಕ್ಷೇಪಣೆಗೆ ಅವಕಾಶವಿಲ್ಲ ಅಂತ ಆದೇಶ ನೀಡಿದೆ. ಇದು ದರ್ಶನ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ನಟ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ. ಮಾಫಿ ಸಾಕ್ಷಿ ಸುಳಿಯಲ್ಲಿ ಸಾರಥಿ ಒದ್ದಾಟ. ದರ್ಶನ್ ಪಾಲಿಗೆ ಎಲ್ಲಾ ಬಾಗಿಲುಗಳು ಬಂದಾಗೋ ಹಾಗೆ ಕಾಣುತ್ತಿವೆ. ಯಾವಾಗ ಹೊರಬರ್ತೀನೋ, ಯಾವಾಗ ಈ ಸಂಕಷ್ಟದ ಸುಳಿಯಿಂದ ಪಾರಾಗ್ತೀನೋ ಅಂತ ಪರದಾಡ್ತಿರೋ ದರ್ಶನ್ ದೊಡ್ಡ ಆಪತ್ತಲ್ಲಿ ಸಿಲುಕಿದ್ದಾರೆ. ಕೊಲೆಯಾದ ದಿನ ದರ್ಶನ್ ಜೊತೆಗೇ ಇದ್ದ ಪ್ರದೋಷ್ ದರ್ಶನ್ ಪಾಲಿಗೆ ಕಂಟಕವಾಗಿ ಕಾಡುವುದು ಖಾಯಂ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ ಹಿಂದಿನ ಚೇರ್ನಲ್ಲಿ ಒಬ್ಬಂಟಿಯಾಗಿ ಕೂತಿದ್ರು. ಪ್ರದೋಷ್ ಸಲ್ಲಿಸಿರುವ ಅಂಶಗಳನ್ನೆಲ್ಲ ಕೇಳುತ್ತಿದ್ದಂತೆ ಚಿಂತಾಕ್ರಾಂತರಾಗಿದ್ರು. ಮಾಫಿ ಸಾಕ್ಷಿ ಆಕ್ಷೇಪಣಾ ವಿಚಾರಣೆ ನಡೆಸಿದ ನ್ಯಾಯಾಲಯ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆ ಸರಿಯಲ್ಲ, ದರ್ಶನ್ ಸೇರಿ ಬೇರೆ ಯಾವ ಆರೋಪಿಗಳೂ ಆಕ್ಷೇಪಣೆ ಸಲ್ಲಿಸುವಂತಿಲ್ಲ ಅಂತ ಕೋರ್ಟ್ ಸೂಚನೆ ನೀಡಿದ್ದು, ಆಕ್ಷೇಪಣೆ ಅರ್ಜಿ ಸಲ್ಲಿಕೆ ಜೊತೆಗೆ ವಾದಕ್ಕೆ ಕೋರ್ಟ್ನಿಂದ ಹಿನ್ನಡೆಯಾಗಿದೆ. ದರ್ಶನ್ ಪರ ವಕೀಲರ ಆಕ್ಷೇಪಣೆ ವಾದಕ್ಕೆ ಕೋರ್ಟ್ ನಕಾರ ಮಾಡಿದ್ದು, ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪರಿಗಣನೆ ಬಗ್ಗೆ ಪ್ರತ್ಯೇಕ ಆದೇಶ ನೀಡಲಿದೆ. ಇತರೆ ಆರೋಪಿಗಳ ಆಕ್ಷೇಪಣೆ ಅರ್ಜಿಗಳ ಬಗ್ಗೆ ಪ್ರತ್ಯೇಕ ವಿಚಾರಣೆ ನಡೆಸಿ ತೀರ್ಪು ನೀಡಲಿದೆ. ಇದರಿಂದಾಗಿ ನಮ್ಮ ವಾದವನ್ನು ಕೇಳಬೇಕೆಂಬ ದರ್ಶನ್ ವಕೀಲರಿಗೆ ಹಿನ್ನಡೆಯಾಗಿದ್ದು, ಕೋರ್ಟ್ ಆದೇಶದಿಂದ ದರ್ಶನ್ ಪವಿತ್ರ ಗೌಡ ಚಿಂತೆಗೀಡಾಗಿದ್ದಾರೆ. ದರ್ಶನ್ಗೆ ಪ್ರದೋಷ ಫಿಕ್ಸ್. ದರ್ಶನ್ ಪಾಲಿಗೆ ಆರೋಪಿ ಪ್ರದೋಷ್ನೇ ದೋಷವಾಗಿ ಕಾಡುವುದು ಬಹುತೇಕ ಖಾಯಂ ಅನ್ನಿಸ್ತಿದೆ. ಯಾಕಂದ್ರೆ ಪ್ರದೋಷ್ ಸಲ್ಲಿಸಿದ ಅರ್ಜಿಯಲ್ಲಿರುವ ಅಂಶಗಳನ್ನು ನೋಡುತ್ತಿದ್ರೆ ನಿಜಕ್ಕೂ ಅಚ್ಚರಿ ಅನ್ನಿಸ್ತಿದೆ. ಜೂನ್ 8, 2024ರಂದು ದರ್ಶನ್ ಮನೆಗೆ ಪ್ರದೋಷ್ ಆಗಮಿಸಿದ್ರು. ಈ ವೇಳೆ ಇಬ್ಬರೂ ಜೊತೆಯಾಗಿಯೇ ಸ್ಟೋನಿ ಬ್ರೂಕ್ಸ್ಗೆ ಹೋಗಿದ್ರು. ಇದಾದ ಸ್ವಲ್ಪ ಹೊತ್ತಿಗೆ ಪ್ರದೋಷ್ ಫೋನ್ನಲ್ಲಿ ದರ್ಶನ್ಗೆ ಏನೋ ತೋರಿಸಿದ್ದ. ನಂತರ ಸ್ಟೋನಿ ಬ್ರೂಕ್ಸ್ನಿಂದ ಇಬ್ಬರೂ ಪವಿತ್ರ ಗೌಡ ಮನೆಗೆ ಹೋಗಿದ್ರು. ಸಂಜೆ ದರ್ಶನ್ ಪವಿತ್ರ ಒಂದೇ ಕಾರಿನಲ್ಲಿ ಪಟ್ಟಣಗೆರೆ ಶೆಡ್ಗೆ ತೆರಳಿದ್ರು. ಶೆಡ್ ಪ್ರವೇಶಿಸುತ್ತಿದ್ದಂತೆ ವ್ಯಕ್ತಿಯೊಬ್ಬ ಕುಳಿತಿದ್ದ. ರೇಣುಕಾ ಸ್ವಾಮಿಯನ್ನ ನೋಡ್ತಿದ್ದಂತೆ ದರ್ಶನ್ ನಿಂದಿಸುವುದಕ್ಕೆ ಶುರು ಮಾಡಿದ್ರು. ದರ್ಶನ್ ಸೂಚನೆಯಂತೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹಲ್ಲೆ ಮಾಡಿದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 4 ಬಾರಿ ಹೊಡೆದ್ರು. ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಮಾರಣಾಂತಿಕ ಹಲ್ಲೆ ಮಾಡುತ್ತಿದ್ದಂತೆ ಪವನ್ ರೇಣುಕಾ ಸ್ವಾಮಿ ಕಳಿಸಿದ್ದ ಸಂದೇಶಗಳನ್ನು ಓದುತ್ತಿದ್ದ. ಇದರಿಂದ ಮತ್ತಷ್ಟು ಕೆರಳಿದ ದರ್ಶನ್ ಮತ್ತೆ ಹಲ್ಲೆ ಮಾಡಿದ್ರು. ರೇಣುಕಾ ಸ್ವಾಮಿ ಖಾಸಗಿ ಅಂಗಕ್ಕೆ ಹಲವು ಬಾರಿ ಒದ್ರು. ಇದಾದ ಸ್ವಲ್ಪ ಹೊತ್ತಿಗೆ ಸ್ವಾಮಿ ಮೃತಪಟ್ಟ ಬಗ್ಗೆ ಪ್ರದೋಷ್ ದರ್ಶನ್ಗೆ ತಿಳಿಸಿದ್ರಂತೆ. ಈ ವೇಳೆ ನನಗೆ ಸಹಾಯ ಮಾಡುವಂತೆ ದರ್ಶನ್ ಕೇಳ್ಕೊಂಡಿದ್ರು. ಸಹಾಯ ಮಾಡಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ರಂತೆ. ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎಂದಿದ್ರಂತೆ. ಹೀಗಾಗಿ ಇನ್ಸ್ಪೆಕ್ಟರ್ ವಿನಯ್ಗೆ ಇದೇ ಪ್ರದೋಷ್ ಕರೆ ಮಾಡಿದ್ದ. ಇನ್ಸ್ಪೆಕ್ಟರ್ ಸೂಚನೆಯಂತೆ 3 ಆರೋಪಿಗಳ ಶರಣಾಗತಿಗೂ ಪ್ಲಾನ್ ರೆಡಿಯಾಗಿತ್ತು. ರಾಘವೇಂದ್ರ, ನಂದೀಶ್, ಪವನ್ಗೆ ಶರಣಾಗಲು ಪ್ರದೋಷ್ ಸೂಚನೆ ನೀಡಿದ್ದ. ಶರಣಾಗತಿಗೂ ಮುನ್ನ ರಾಘವೇಂದ್ರನನ್ನ ದರ್ಶನ್ಗೆ ಭೇಟಿ ಮಾಡಿಸಿದ್ದೆ. ರಾಘವೇಂದ್ರ ಶರಣಾಗಲು ಒಪ್ಪಿಕೊಂಡ ಬಳಿಕ ಮೃತದೇಹ ವಿಲೇವಾರಿ ಮಾಡಿದ್ವಿ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಒಟ್ನಲ್ಲಿ
ದರ್ಶನ್ ಪಾಲಿಗೆ ಪ್ರದೂಷ್ ಕಂಟಕವಾಗೋ ಸುಳಿವು ಸಿಕ್ತಿದ್ದು ಆಕ್ಷೇಪಣಾ ಅರ್ಜಿಗೂ ಬ್ರೇಕ್ ಬಿದ್ದಿದೆ. ಹೀಗಾಗಿ ಪ್ರದೂಷ್ ಮಾಫಿ ಸಾಕ್ಷಿ ಅರ್ಜಿ ಸ್ವೀಕಾರ ಆಗಿದ್ದೇ ಆದ್ರೆ ದರ್ಶನ್ಗೆ ಕಾನೂನಿನ ಉರುಳು ಬೀಳುವುದು ಗ್ಯಾರಂಟಿ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಬೆಂಗಳೂರಿನ ಕೂಗಳತೆ ದೂರದಲ್ಲಿ ಚಡ್ಡಿ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ. ಮಧ್ಯರಾತ್ರಿ ಫೀಲ್ಡಿಗೆ ಇಳಿಯುವಂತಹ ಖದೀಮರು ಹೊಂಚು ಹಾಕಿ ಸಂಚು ರೂಪಿಸುತ್ತಿದ್ದಾರೆ. ದೊಡ್ಡ ದೊಡ್ಡ ಮನೆಗಳನ್ನೇ ಟಾರ್ಗೆಟ್ ಮಾಡುವಂತಹ ಚಡ್ಡಿ ಗ್ಯಾಂಗ್ ಇಡೀ ಏರಿಯಾ ಜನರನ್ನ ಬೆಚ್ಚಿ ಬೀಳಿಸಿದೆ. ಮಧ್ಯರಾತ್ರಿ 3 ಗಂಟೆ ಸಮಯ ಕಿಡಿ ಏರಿಯಾ ಜನ ಗಾಢ ನಿದ್ದೆಗೆ ಜಾರಿದ್ರು. ಒಬ್ಬ ಮನುಷ್ಯರ ಸುಳಿವು ಅಲ್ಲಿರ್ಲಿಲ್ಲ. ಇದೇ ಹೊತ್ತಲ್ಲದೆ ಮೂವರು ಚಡ್ಡಿ ಕಿರಾತಕರು ಅಖಾಡಕ್ಕಿಳಿದಿದ್ರು. ಗೇಟ್ ಕ್ಲೋಸ್ ಮಾಡಿದ್ದ ಮನೆಯನ್ನೇ ಟಾರ್ಗೆಟ್ ಮಾಡಿದ್ದವರು ಕ್ಷಣ ಮಾತ್ರದಲ್ಲಿ ಬೀಗ ಮುರಿಯೋದಕ್ಕೆ ಮುಂದಾಗಿದ್ರು. ಆದ್ರೆ ಏನೇ ಸರ್ಕಸ್ ಮಾಡಿದ್ರು ಗೇಟ್ ಓಪನ್ ಮಾಡೋದಕ್ಕಾಗಿಲ್ಲ. ಹೀಗಾಗಿ ಕಾಂಪೌಂಡ್ ಹತ್ತಿ ಒಳನುಗ್ಗಿದವರು ಕುಂಬಾರನಹಳ್ಳಿ ಜನರನ್ನ ಬೆಚ್ಚಿ ಬೀಳಿಸಿದ್ದಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ. ಸಪ್ಪಳ ಮಾಡದೆ ಬರ್ತಾರೆ, ನಗ ನಾಣ್ಯ ದೋಚ್ತಾರೆ. ಇವರನ್ನ ನೋಡ್ತಿದ್ರೇನೆ ಭಯ ಶುರುವಾಗುತ್ತೆ ಕಣ್ರೆ. ಯಾಕಂದ್ರೆ ಮೈ ಮೇಲೆ ಬರೀ ಬನಿಯಾನ್, ತಲೆ ಮೇಲೆ ಟವಲ್, ಚಡ್ಡಿಯಲ್ಲದೆ ಎಂಟ್ರಿ ಕೊಡೋ ಈ ಕಿರಾತಕರು ಇಡೀ ಏರಿಯಾ ಜನರ ನಿದ್ದೆಗೆಡಿಸಿದ್ದಾರೆ. ಇದು ಆನೇಕಲ್ ತಾಲೂಕಿನ ಕುಂಬಾರನಹಳ್ಳಿಯ ಸೆಲೆಬ್ರಿಟಿ ಇಕೋ ಫ್ರಂಟ್ ಬಡಾವಣೆ. ಇದೇ ಏರಿಯಾಗೆ ಮಧ್ಯರಾತ್ರಿ ಎಂಟ್ರಿ ಕೊಟ್ಟವರು ಚಂದ್ರಶೇಖರ್ ಹಾಗೂ ರಾಮರೆಡ್ಡಿ ಅನ್ನೋರ ಮನೆಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಒಳ ಹೋಗೋದಕ್ಕೆ ಗೇಟ್ ಕ್ಲೋಸ್ ಆಗಿದ್ರಿಂದ ಗೇಟಿನ ಲಾಕ್ ಮುರಿಯೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಕಬ್ಬಿಣದ ರಾಡನ್ನ ತಂದು ಬೀಗ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೂ ಕೂಡ ಲಾಕ್ ಕಟ್ ಆಗಿಲ್ಲ. ಆಗ್ಲೇ ನೋಡಿ ಕಾಂಪೌಂಡ್ ಹತ್ತು ಖತರ್ನಾಕ್ ಪ್ಲಾನ್ ಹೊಳೆದಿದ್ದು. ಕಾಂಪೌಂಡ್ ಹತ್ತಿದವರು ನಿಧಾನಕ್ಕೆ ಮನೆಯನ್ನ ಒಂದು ರೌಂಡ್ ಹಾಕಿದ್ರು. ಎಲ್ಲಿಂದ ಹೋಗೋದಕ್ಕಾಗುತ್ತೆ ಅಂತ ಎಲ್ಲಾ ಕಡೆ ತಡಕಾಡ್ತಾರೆ. ಆದ್ರೆ ಈ ವೇಳೆ ಮಹಿಳೆಯೊಬ್ಬರಿಗೆ ಕಳ್ಳರು ಬಂದಿರೋದು ಗೊತ್ತಾಗಿದೆ. ಹೀಗಾಗಿ ಜೋರಾಗಿ ಕಿರಿಚಿಕೊಳ್ತಾಗಿದ್ದಂತೆ ಏರಿಯಾ ಜನ ಎಚ್ಚರವಾಗಿದ್ದಾರೆ. ಹೀಗಾಗಿ ಕೆಲಸ ಕೆಡತು ಅಂದುಕೊಂಡವರು ಬರಿಗೈನಲ್ಲೇ ಕಾಲ್ಕಿತ್ತಿದ್ದಾರೆ. ಒಟ್ನಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿಗೆ ಇಡೀ ಏರಿಯಾ ಜನ ಬೆಚ್ಚಿ ಬಿದ್ದಿದ್ದು ಪೊಲೀಸರು ಕಡಿವಾಣ ಹಾಕೋ ಕೆಲಸ ಮಾಡಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18, ಆನೇಕಲ್. ಆತ ಕೋಟಿ ಕುಬೇರ. ಇತ್ತೀಚೆಗಷ್ಟೇ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದ. ಇನ್ನೇನು ಕೆಲವೇ ದಿನಗಳಲ್ಲಿ ಮದ್ವೆಗೂ ತಯಾರಾಗ್ತಾ ಇದ್ದ. ಆದ್ರೆ ಶಿವಗಂಗೆ ಬೆಟ್ಟಕ್ಕೆ ಟ್ರಕ್ಕಿಂಗ್ ಹೋಗಿ ಬರ್ತೀನಿ ಅಂತ ಹೋದವ ನಾಪತ್ತೆಯಾಗಿದ್ದಾನೆ. ಮೂಲೆ ಮೂಲೆ ಜಾಲಾಡಿದ್ರೂ ಸಣ್ಣ ಸುಳಿವು ಸಿಕ್ತಿಲ್ಲ. ಶ್ರೀಮಂತಿಕೆ ಅನ್ನೋದು ಈತನ ಪಾಲಿಗೆ ಹಾಸಿ ಹೊದ್ದು ಮಲಗಿತ್ತು. ಅಂದ್ಕೊಂಡಿದ್ದೆಲ್ಲ ಕ್ಷಣಾರ್ಧದಲ್ಲಿ ಸಿಕ್ಕಿತ್ತು. ಇತ್ತೀಚೆಗೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದ. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ಬದುಕಿಗೂ ಕಾಲಿಡಬೇಕಿತ್ತು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಬರ್ತೀನಿ ಅಂತ ಹೋದವ 3 ದಿನದಿಂದ ನಾಪತ್ತೆಯಾಗಿದ್ದಾನೆ. ಎಲ್ಲೋದ ಅಂತ ಗೊತ್ತಿಲ್ಲ. ಏನಾದ ಅನ್ನೋದರ ಬಗ್ಗೆ ಸಣ್ಣ ಸುಳಿವೂ ಇಲ್ಲ. ಬೆಟ್ಟದ ಮೂಲೆ ಮೂಲೆಯಲ್ಲಿ ಹುಡುಕಾಡಿದ್ರೂ ಯಾವುದೇ ಕುರುಹು ಸಿಕ್ತಿಲ್ಲ. ಇಂಥ ಹೊತ್ತಲ್ಲೇ ಆತ್ಮಹತ್ಯೆಯ ಕಥೆಯೊಂದು ತೆರೆದುಕೊಂಡಿದೆ. ಉದ್ಯಮಿಯ ಲ್ಯಾಪ್ಟಾಪ್ನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಬಗ್ಗೆ ಹುಡುಕಾಡಿದ್ದು ಪೊಲೀಸರ ಕಣ್ಣಿಗೆ ಬಿದ್ದಿದೆ. ಶಿವಗಂಗೆ ಬೆಟ್ಟದಲ್ಲಿ ಉದ್ಯಮಿಯ ನಿಗೂಢ ನಾಪತ್ತೆ. 3 ದಿನದಿಂದ ಶೋಧ, ಅದ್ವೈತ್ ಮೇಲೆ 10 ಅನುಮಾನ. ಇದೇ ನೋಡಿ ಈತನ ಪಾಲಿನ ಕೊನೆ ಸೆಲ್ಫಿ. ಶಿವಗಂಗೆ ಬೆಟ್ಟ ಹತ್ತುತ್ತಿದ್ದ ಉದ್ಯಮಿ ತನ್ನ ಹುಡುಗಿಗೆ ಕಳಿಸಿದ್ದ ಕೊನೆಯ ಫೋಟೋ. ಇದಾದ್ಮೇಲೆ ಎಲ್ಲೋದ್ರೂ ಏನಾದ್ರೂ ಅನ್ನೋದೇ ಗೊತ್ತಾಗ್ತಿಲ್ಲ. ಈತನ ಹೆಸರು ಅದ್ವೈತ್ ಅಂತ. ಬೆಂಗಳೂರು ಮೂಲದ ಉದ್ಯಮಿಯ ಮಗ. 4 ದಿನದ ಹಿಂದೆ ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಮನೆಯಿಂದ ಹೊರಟಿದ್ದ. ನಂತರ ಸೀದಾ ಶಿವಗಂಗೆ ಬೆಟ್ಟಕ್ಕೆ ಬಂದವ ಬೆಟ್ಟ ಹತ್ತೋ ವೇಳೆ ತಮ್ಮ ಹುಡುಗಿಗೆ ಫೋಟೋ ತೆಗೆದು ಕಳಿಸಿದ್ದ. ಅಲ್ಲದೆ ಬೆಟ್ಟ ಹತ್ತೋ ದೃಶ್ಯ ಅಲ್ಲಿನ CCTVಯಲ್ಲೂ ಸೆರೆಯಾಗಿದೆ. ಹೀಗಾಗಿ ಬೆಟ್ಟಕ್ಕೆ ಬಂದಿದ್ದು ಕನ್ಫರ್ಮ್ ಆಗಿತ್ತು. ಆದ್ರೆ ಅಲ್ಲಿಂದ ಎಲ್ಲೋದ್ರೂ ಅನ್ನೋದೇ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಮನೆ ಬಿಟ್ಟ ಮಗ ಸಂಜೆಯಾದ್ರೂ ಬಂದಿರಲಿಲ್ಲ. ಫೋನ್ ಮಾಡಿದ್ರೂ ರೀಚ್ ಆಗ್ತಿರ್ಲಿಲ್ಲ. ಹೀಗಾಗಿ ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಹುಡುಕಾಟ ಶುರುವಾಗಿದೆ.
ಕಳೆದ 4 ದಿನದಿಂದ ಅದ್ವೈತ್ಗಾಗಿ ಹುಡುಕದ ಜಾಗವಿಲ್ಲ. ಡ್ರೋನ್ ಜೊತೆಗೆ NDRF ಸಿಬ್ಬಂದಿ, ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಸೇರಿ ಒಟ್ಟು 60ಕ್ಕೂ ಹೆಚ್ಚು ಅಧಿಕಾರಿಗಳು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಆದ್ರೂ ಯಾವುದೇ ಸುಳಿವು ಸಿಕ್ತಿಲ್ಲ. ಇದೇ ಹೊತ್ತಲ್ಲಿ ಅಚ್ಚರಿಯ ಮಾಹಿತಿಯೊಂದು ಹೊರಬಿದ್ದಿದೆ. ಅದ್ವೈತ್ನ ಲ್ಯಾಪ್ಟಾಪ್ ಪರಿಶೀಲಿಸಿದ ವೇಳೆ ಆಘಾತಕಾರಿ ವಿಷಯ ಪತ್ತೆಯಾಗಿದೆ. AI ಮೂಲಕ ಹೇಗೆ ಆತ್ಮಹತ್ಯೆ ಮಾಡಿಕೊಳ್ಳಬಹುದು, ಶಿವಗಂಗೆಯ ಶಾಂತಲಾ ಡ್ರಾಪ್ನಿಂದ ಬಿದ್ದರೆ ಎಷ್ಟು ಸಮಯಕ್ಕೆ ಸಾವು ಸಂಭವಿಸುತ್ತೆ ಅನ್ನೋದ್ರ ಬಗ್ಗೆ ಹುಡುಕಾಡಿದ್ದ. ಹೀಗಾಗಿ ಅದ್ವೈತ್ ಏನಾದ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಅದ್ವೈತ್ ಬದುಕಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೂ ಕೆಟ್ಟ ನಿರ್ಧಾರ ತಗೊಂಡಿದ್ದೇ ಆದ್ರೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಪೊಲೀಸರು ಎಲ್ಲ ಆಂಗಲ್ನಲ್ಲೂ ತನಿಖೆ ನಡೆಸುತ್ತಿದ್ದು ಇನ್ನಷ್ಟೇ ಮಾಹಿತಿ ಹೊರಬೀಳಬೇಕಿದೆ. ಮನುಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ. ಬಿಡದಿ ಟೌನ್ಶಿಪ್ ವಿರುದ್ಧ ಸಮರ ಸಾರಿರೋ ತೆನೆ ನಾಯಕರು ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸುತ್ತಿದ್ದಾರೆ. ಬೆಂಗಳೂರಿಗೆ ಪಾದಯಾತ್ರೆ ಹೊರಟಿದ್ದ ದೋಸ್ತಿ ಪಡೆ ಕಣಮಿಣಿಕೆ ಟೋಲ್ ಬಳಿಯಲ್ಲಿ ಬರ್ತಾ ಇದ್ದಂತೆ ಹಂಗಾಮವೇ ಸೃಷ್ಟಿಯಾಗಿದೆ. ಅದು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪಟ್ಟಾಭಿಷೇಕ ಮಾಡಕ್ಕೆ ನಿನ್ನೆ ಅಲ್ಲಿ ಬೈರ್ಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು SD ಕುಮಾರಸ್ವಾಮಿ ಅವರ ಕನಸಿನ ಕೂಸು. ಮೊದಲ ದಿನ ಅಪ್ಪನ ಆಶೀರ್ವಾದ, ಎರಡನೇ ದಿನ ತಾತನಿಂದ ವಿಜಯ ಸಂದೇಶ. ಹೀಗೆ ಬಿಡದಿಯ ಟೌನ್ಶಿಪ್ ವಿರುದ್ಧದ ಪಾದಯಾತ್ರೆಯ ನೇತೃತ್ವ ವಹಿಸಿದ್ದರು ನಿಖಿಲ್ ಕುಮಾರಸ್ವಾಮಿ. ಇಂದು ಬಿಡದಿಯಿಂದ ಹೊರಟ ನಿಖಿಲ್ ನೇತೃತ್ವದ ಪಾದಯಾತ್ರೆ ಬೆಂಗಳೂರಿಗೆ ಎಂಟ್ರಿ ಆಗುತ್ತಿದ್ದಂತೆ ತಡೆಯಲಾಗಿದೆ. 3 ದಿನಗಳ ಪಾದಯಾತ್ರೆ 2 ದಿನಕ್ಕೆ ಮುಕ್ತಾಯ ಕಂಡಿದೆ. ನಿನ್ನೆ ಭೈರಮಂಗಲದಿಂದ ಬಿಡದಿ, ಇಂದು ಬಿಡದಿಯಿಂದ ನೈಸ್ ರಸ್ತೆಯವರೆಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆಯನ್ನ ಕಣಮಿಣಿಕೆ ಟೋಲ್ ದಾಟುತ್ತಿದ್ದಂತೆ ಪೊಲೀಸರು ತಡೆದಿದ್ದಾರೆ. ಕಣಮಿಣಿಕೆ ಟೋಲ್ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆಯಲು ಮುಂದಾಗುತ್ತಿದ್ದಂತೆ ಪೊಲೀಸರು ಮತ್ತು JDS ಕಾರ್ಯಕರ್ತರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಪೊಲೀಸರೊಂದಿಗಿನ ಘರ್ಷಣೆ ವೇಳೆ ಭಾರೀ ನೂಕಾಟವೇ ನಡೆಯಿತು. ಈ ವೇಳೆ ನಿಖಿಲ್ ಕುಮಾರಸ್ವಾಮಿಯವರನ್ನೂ ಜನ ತಳ್ಳಾಡಿದ್ದಾರೆ. ಮೊದಲೇ ನಿಗದಿಪಡಿಸಿದ್ದಂತೆ ನೈಸ್ ರಸ್ತೆವರೆಗಾದರೂ ಪಾದಯಾತ್ರೆಗೆ ಅವಕಾಶ ಕೊಡಿ ಎಂದು JDS ಕಾರ್ಯಕರ್ತರು ಹಠ ಹಿಡಿದಾಗ ಬ್ಯಾರಿಕೇಡ್ ತೆಗೆದು ಕಳಿಸಿದ್ರು. ಆದರೆ ಅಲ್ಲಿಂದ ಕೇವಲ 500 ಮೀಟರ್ ಮುಂದೆ ಹೋಗುತ್ತಲೇ ತಡೆದ ಪೊಲೀಸರು ಬೆಂಗಳೂರು ಪ್ರವೇಶಕ್ಕೆ ಅವಕಾಶ ಕೊಡಲೇ ಇಲ್ಲ. ಅನಿವಾರ್ಯವಾಗಿ ಪಾದಯಾತ್ರೆಗೆ ಬ್ರೇಕ್ ಹಾಕಿದ JDS ನಾಯಕರು ಅಲ್ಲೇ ನಿಂತು ಮಳೆಯಲ್ಲೇ ಭಾಷಣ ಮಾಡುತ್ತಾ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಇದೇ 18ರಂದು ಹೋರಾಟ ನಡೆಸುತ್ತೇವೆ, ಅಲ್ಲದೆ ಅಧಿವೇಶನದ ವೇಳೆ ಕಲಾಪದ ಒಳಗೂ ಹೊರಗೂ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟರು. ಪೊಲೀಸರಿಗೂ ಗೊತ್ತಿದೆ, ಆದರೆ ಇವತ್ತು ರಾಜ್ಯ ಸರ್ಕಾರದ ಒತ್ತಡಗಳಿಗೆ ಪೊಲೀಸರು ಅಂತಿಮವಾಗಿ ಮಣಿಬೇಕಾಗಿದೆ. ನಮ್ಮನ್ನ ಫ್ರೀಡಂ ಪಾರ್ಕ್ ವರೆಗೂ ಹೋಗೋದಕ್ಕೆ ಬಿಡಲ್ಲ ಅಂತ ಅತ್ತಂಗೇರು ಏನ್ ಕೈ ಕಟ್ಟಾಕ್ಬಿಡ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿ ರಾಜ್ಯ ಸರ್ಕಾರ ಇದ್ರೆ ಅದಕ್ಕೆ ತಕ್ಕ ಉತ್ತರ 18ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ತಾವೆಲ್ಲರೂ ಬರುವ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೇವೆ. ಅಂತಿಮವಾಗಿ ಎಲ್ಲರೂ ಕೂಡ ನಮ್ಮ ಶಾಸಕ ಮಿತ್ರರು, ಅದು ಕೌನ್ಸಿಲ್ ನಲ್ಲಿ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿರ್ಬೋದು, ಎರಡೂ ಕಡೆಯೂ ಕೂಡ ಈ ಒಂದು ವಿಚಾರವನ್ನ ಬಹಳ ಗಟ್ಟಿಯ ನಿಲುವಿಂದ ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ. ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ಸದಾಕಾಲ ಈ ಒಂದು ಹೋರಾಟದಲ್ಲಿ ಇರುತ್ತೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಆಗಸ್ಟ್ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ. ದೇವೇಗೌಡರ ಗುಡುಗು, ಸರ್ಕಾರಕ್ಕೆ ಬಿಗ್ ವಾರ್ನಿಂಗ್. ಇನ್ನು 2ನೇ ದಿನದ ಪಾದಯಾತ್ರೆಗೆ ಚಾಲನೆ ಕೊಟ್ಟವರು ಮಾಜಿ ಪ್ರಧಾನಿ ದೇವೇಗೌಡರು. ಬೆಳಿಗ್ಗೆಯೇ ಬಿಡದಿಗೆ ಬಂದು ಪಾದಯಾತ್ರೆಗಳನ್ನು ಹುರಿದುಂಬಿಸಿದ್ರು. ರೈತರ ಜಮೀನು ಕಿತ್ತುಕೊಳ್ಳೋದಕ್ಕೆ ಬಿಡೋದಿಲ್ಲ, ಸರ್ಕಾರ ಕೂಡಲೇ ಯೋಜನೆ ಕೈಬಿಡಬೇಕು ಎಂದು ಎಚ್ಚರಿಕೆ ಕೊಟ್ಟರು.
ಬಿಡದಿ ರೈತರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ನಾನು ಜೈಲಿಗೆ ಹೋಗೋದಕ್ಕೂ ರೆಡಿ ಎಂದ್ರು ಗೌಡರು. ನಾನು ನಿಮಗೋಸ್ಕರ ಹೋರಾಟ ಮಾಡುವ ಕೆಲಸವನ್ನು ಸದಾ ಮಾಡ್ತೇನೆ. ಅದನ್ನು ದಯಮಾಡಿ 19 ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಸಭೆಯನ್ನು ಏರ್ಪಾಡು ಮಾಡಲಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ ಜೆಡಿಎಸ್ನ ಕೂಸು ಕುಮಾರಸ್ವಾಮಿ ಕಂಡ ಕನಸನ್ನ ನಾವು ನನಸು ಮಾಡುತ್ತಿದ್ದೇವೆ ಎಂದು ಪದೇ ಪದೇ ಸಿಎಂ ಬಾಲಕೃಷ್ಣ ಸೇರಿದಂತೆ ಬಹುತೇಕ ನಾಯಕರು ಹೇಳುತ್ತಲೇ ಇದ್ದರು. ಅದಕ್ಕೂ ದೇವೇಗೌಡರು ಟಾಂಗ್ ಕೊಟ್ರು. ಇದು ಎಚ್ ಡಿ ಕುಮಾರಸ್ವಾಮಿ ಅವರ ಕನಸಿನ ಕೂಸು, ನಮ್ಮವ್ರ ಕಡೆ ಮುಂದುವರ್ಸ್ಕೊಂಡು ಬಂದಿರುವಂತದ್ದು ಅಷ್ಟೇ. 20 ವರ್ಷ ಯಾಕೆ ಸುಮ್ಮನೆ ಕೂತ್ರಿ ನೀವು? ಆ 20 ವರ್ಷನಾಗ ನಿಮ್ಗೆ ಅದನ್ನ ಕೈ ಬಿಟ್ಟಿದೀವಿ ಅಂತ ಹೇಳಿ ಕ್ಯಾಬಿನೆಟ್ ತಂದು ಆದೇಶ ಮಾಡಕ್ ಆಗ್ತಿರ್ಲಿಲ್ವಾ ನಮ್ಗೆ? ನೀವು 2 ವರ್ಷ ರಾಜ್ಯ ಆಳಿ ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ, ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ? ಜೆಡಿಎಸ್ ಹೋರಾಟ ಪಾದಯಾತ್ರೆಗೆ ಕೌಂಟರ್, ಸದನದಲ್ಲಿ ಉತ್ತರ ಕೊಡುವುದಕ್ಕೆ ತಯಾರಿ. ಈ ಮಧ್ಯೆ ಬಿಡದಿ ವಿಚಾರಕ್ಕೆ ಸದನದಲ್ಲಿ ಪ್ರತಿಪಕ್ಷಗಳ ಟೀಕೆಗೆ ಪ್ರತ್ಯುತ್ತರ ಕೊಡಲು ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಶಾಸಕರ ಪಡೆ ರೆಡಿ ಮಾಡಲು ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದು, ಪ್ರತಿಪಕ್ಷಗಳ ಟೀಕೆಗೆ ಉತ್ತರ ಕೊಡಲು 30 ಶಾಸಕರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ನ ಅನುಕೂಲಗಳ ಲಿಸ್ಟ್ ಮಾಡುತ್ತಿರುವ ಶಾಸಕರು ಜೆಡಿಎಸ್ ಬಿಜೆಪಿ ಕಾಲದ ಎಲ್ಲ ದಾಖಲೆಗಳನ್ನಿಟ್ಕೊಂಡು ಅಧ್ಯಯನ ಮಾಡುತ್ತಿದ್ದಾರೆ. ಪ್ರತಿ ಪ್ರಶ್ನೆಗಳಿಗೂ ಖಡಕ್ಕು ಉತ್ತರ ನೀಡಲು ಸಿದ್ಧರಾಗುತ್ತಿದ್ದಾರೆ. ರಾಜಕೀಯದ ಉಳುವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ. ನೀನು ಪಾದಯಾತ್ರೆ ಅಂತ ಯಾಕಂತ ಮತ್ತೆ ಅದು ಪ್ರಾಯಶ್ಚಿತ ಯಾತ್ರೆ ಒಂದು, ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಈ ಪ್ರಾಯಶ್ಚಿತ್ತದ ಕರೆಗೆ ನಿಮ್ಮ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ್ರಲ್ಲ, ಅದಕ್ಕೇನು ಹೇಳಬೇಕು? ನೀವು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ಲ, ಅದಕ್ಕೇನು ಹೇಳಬೇಕು? ಸದನದಲ್ಲೂ ಬಿಡದಿ ವಿಚಾರ, 2ನೇ ಏರ್ಪೋರ್ಟ್ ವಿಚಾರ ಚರ್ಚೆ ಮಾಡ್ತೇವೆ ಎಂದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರೆಲ್ಲ ದಿನ ಬೆಳಗಾದ್ರೆ ಆಫೀಸು, ಸ್ಕೂಲ್ ಅಂತ ಬ್ಯುಸಿಯಾಗಿರ್ತಾ ಇದ್ರು. ಸಿಟಿ ಬಿಟ್ಟು ಹಳ್ಳಿ ಕಡೆ ಮುಖವನ್ನೇ ಹಾಕಿರ್ಲಿಲ್ಲ. ಅದರಲ್ಲೂ ಈ ಕೃಷಿ ಚಟುವಟಿಕೆ ಬಗ್ಗೆ ಅಂತೂ ಎಳ್ಳಷ್ಟು ತಿಳ್ಕೊಂಡಿರಲಿಲ್ಲ. ಹೀಗಾಗಿಯೇ ಹಳ್ಳಿ ಸೊಗಡನ್ನ ಪರಿಚಯಿಸೋದಕ್ಕೆ ಕೆಸರುಗದ್ದೆ ಉತ್ಸವ ಏರ್ಪಡಿಸಿದ್ದಾರೆ. ಕಂಬಳದ ಗದ್ದೆಯಲ್ಲಿ ಓಡಿದಾಗ ಜನ ಅದ್ರ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅರ್ಥ ಆಗುತ್ತೆ. 13 ವರ್ಷಗಳಿಂದ ಮೊದಲು ಸ್ಥಾಪನೆಗೊಂಡಂತಹ ಟೀಮ್ ಗರುಡಿ ಸಂಘಟನೆ ಹೈಫೈ ಜೀವನದ ಸೋಗಿಗೆ ಬಿದ್ದವರು ಹಳ್ಳಿ ಬದುಕನ್ನೇ ಮರೀತಾ ಇದ್ದಾರೆ. ಹಳ್ಳಿ ಕಡೆ ಮುಖ ಮಾಡೋದಿರ್ಲಿ, ಅಲ್ಲಿನ ಬದುಕು ಅಂದ್ರೇನೆ ಮೂಗು ಮುರಿತಾರೆ. ಆದರೆ ಇಂದಿನ ಯುವ ಪೀಳಿಗೆ ಗೊತ್ತಿಲ್ಲ, ದಿಲ್ಲಿಯಲ್ಲಿ ಸಿಗದ ಸಂತೃಪ್ತಿ ಹಳ್ಳಿಯಲ್ಲೇ ಸಿಗೋದು ಅಂತ. ಹೀಗಾಗಿ ಮಂಗಳೂರಲ್ಲಿ ವಿಶಿಷ್ಟ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಕೆಸರುಗದ್ದೆಯಲ್ಲಿ 1 ದಿನ ಅನ್ನೋ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕೆಸರಲ್ಲಿ ಕಾಲಿಡೋದಕ್ಕೂ ಹಿಂದೆ ಮುಂದೆ ನೋಡೋ ಸಿಟಿ ಮಂದಿ ಕೆಸರುಗದ್ದೆಯಲ್ಲಿ ಹೊರಳಾಡಿದ್ದಾರೆ. ಕಾರ್ಯಕ್ರಮದ ಹೆಸರಲ್ಲಿ ಇಡೀ ದಿನ ಕೆಸರಲ್ಲೇ ಕುಣಿದು ಕುಪ್ಪಳಿಸಿದ್ದಾರೆ. ಕೆಸರುಗದ್ದೆ ಉತ್ಸವದಲ್ಲಿ ಸಿಟಿ ಮಂದಿಯ ಕುಸ್ತಿ, ಕುಣಿತ, ಕಿತ್ತಾಟ. ಗದ್ದೆಯಲ್ಲಿ ಹೊರಳಾಡಿದ್ರು, ಗೆಲ್ಲೋ ಹುಮ್ಮಸ್ಸಲ್ಲಿ ನಲಿದಾಡಿದ್ರು. ಕೆಸರು ಅಂದ್ರೆ ಕಾಲಿಡೋದಕ್ಕೂ ಹಿಂದೆ ಮುಂದೆ ನೋಡೋರೇ ಜಾಸ್ತಿ. ಅಯ್ಯೋ ಗಲೀಜು ಅಂತ ಮುಖ ಮುರಿಯೋರೇ ಜಾಸ್ತಿ. ಆದ್ರಿಲ್ಲಿ ಹೇಗಿದೆ ನೋಡಿ, ಗದ್ದೆಯ ಕೆಸರಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಕೆಸರಿನ ಓಟ, ಹಗ್ಗ ಜಗ್ಗಾಟ, ನಿಧಿ ಹುಡುಕೋ ಸ್ಪರ್ಧೆ, ಮಡಿಕೆ ಒಡೆಯೋ ಸ್ಪರ್ಧೆ, ಹೀಗೆ 10 ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಇವರೆಲ್ಲ ಗದ್ದೆಯಲ್ಲಿ ಉಳುಮೆ ಮಾಡೋರಲ್ಲ, ಮಣ್ಣನ್ನೇ ನಂಬಿಕೊಂಡು ಬೆಳೆ ಬೆಳೆಯೋರೂ ಅಲ್ಲ. ದೊಡ್ಡ ದೊಡ್ಡ ನಗರಗಳಲ್ಲಿ ಹೈಫೈ ಜೀವನ ನಡೆಸೋ ಸಿಟಿ ಮಂದಿ. ಇವರಿಗೆಲ್ಲ ಕೆಸರುಗದ್ದೆಯ ಮಹತ್ವ ತಿಳಿಸೋ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಗರೋಡಿಯಲ್ಲಿ ಕೆಸರಲ್ಲಿ 1 ದಿನ ಅನ್ನೋ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಬಿಲ್ಲವ ಸಮಾಜ ಸೇವಾ ಸಂಘಟನೆ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 100 ಮಂದಿ ಪಾಲ್ಗೊಂಡಿದ್ರು. ವಿಶೇಷ ಅಂದ್ರೆ ನಟ ಪ್ರಜ್ವಲ್ ದೇವರಾಜ್ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮಣ್ಣಿನ ಇಂಪಾರ್ಟೆನ್ಸ್
ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ತುಳುನಾಡಿಗೆ ಬರಬೇಕು. ಈಗ ಕರಾವಳಿ ಸಿನಿಮಾ ಅಲ್ಲಿ ಕಂಬಳದ ಗದ್ದೆಯಲ್ಲಿ ಓಡಿದಾಗ ಜನ ಅದ್ರ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅರ್ಥ ಆಗುತ್ತೆ. ಮತ್ತೆ ಇನ್ನೊಮ್ಮೆ ಅದೇ ಸಾಬೀತಾಗಿದೆ. ಎಲ್ಲರೂ ಸೇರಿ ಮಜವಾಗಿ ಇದನ್ನು ಆಚರಣೆ ಮಾಡ್ತಿರೋದು ಇದು 3ನೇ ವರ್ಷ ಅನಿಸುತ್ತೆ. 3 ಅಲ್ಲ, ಇನ್ನೂ 100 ವರ್ಷ ಹೀಗೆ ನಡೀಲಿ. ಆ್ಯಂಡ್ ಎಷ್ಟೊತ್ತಿಗೆ ಕರೆದ್ರೂ ನಾನು ಬರ್ತಾನೆ ಇರ್ತೀನಿ. ಇಲ್ಲಿರೋ ಯಾರೊಬ್ಬರಿಗೂ ವಯಸ್ಸಿನ ಭೇದ ಇರಲಿಲ್ಲ. ಗಂಡು ಹೆಣ್ಣು ಅನ್ನೋ ಚಿಂತೆಯೂ ತಲೆಲಿರಲಿಲ್ಲ. ಒಂದಿನದ ಮಟ್ಟಿಗೆ ಎಲ್ಲರೂ ಹಳ್ಳಿ ಮಂದಿ ಆಗಿದ್ರು. ಕೆಸರುಗದ್ದೆ ಓಟ, ಹಗ್ಗ ಜಗ್ಗಾಟ, ಪಿರಾಮಿಡ್ ರಚಿಸಿ ಮಣ್ಣಿನ ಮಡಿಕೆ ಒಡೆಯೋದು, ಹಿಮ್ಮುಖವಾಗಿ ಓಡೋದು, ಒಂಟಿ ಕಾಲಿನ ಓಟ, ಕೆಸರಲ್ಲಿ ನೃತ್ಯ ಮಾಡೋದು ಸೇರಿದಂಗೆ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. 3ನೇ ವರ್ಷದ ಆಟಿದ ಕೆಸರದ ಗೊಬ್ಬಲು ಲೇಸ್ ಕಾರ್ಯಕ್ರಮದಲ್ಲಿ ಒಂದು ಆಂಬ್ಯುಲೆನ್ಸ್ಗೆ ಕೂಡ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕು ಹಾಗೂ ಸಮಾಜ ಸೇವೆಯು ಕೂಡ ಈ ಕಾರ್ಯಕ್ರಮದ ಮುಖಾಂತರ ನಡೆಯಬೇಕು ಎನ್ನುವಂತಹ ಆಶಯವನ್ನು ಟೀಮ್ ಗರಡಿ ಹೊಂದಿದೆ. ಒಟ್ಟಲ್ಲಿ ಇಡೀ ದಿನ ಸಿಟಿ ಬದುಕಿನ ಜಂಜಾಟವನ್ನ ಮರೆತವರು ಕೆಸರುಗದ್ದೆಯಲ್ಲಿ ನೆಮ್ಮದಿಯ ಕಾಲ ಕಳೆದಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಚತುಷ್ಪಥ ಹೆದ್ದಾರಿ ಅಂತಿಮ ಹಂತ ತಲುಪಿದೆ. ಆದರೆ ನೆಲ್ಯಾಡಿ ಎಂಬಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಸರ್ವಿಸ್ ರಸ್ತೆ ನೀಡಿಲ್ಲ ಎನ್ನಲಾಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅಗತ್ಯ ಎಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಸರಿಯಾಗಿ ಡಿವೈಡರ್ ಯೂಟರ್ನ್ ಕೂಡ ನೀಡಿಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅವ್ಯವಸ್ಥೆ. ನೆಲ್ಯಾಡಿ ಜಂಕ್ಷನ್ನಲ್ಲಿ ಡಿವೈಡರ್ ಸಮಸ್ಯೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿರುವ ಪ್ರಮುಖ ಪೇಟೆಗಳ ಪೈಕಿ ನೆಲ್ಯಾಡಿಯೂ ಒಂದು. ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಿ ಇರುವ ಈ ಪೇಟೆಯ ಮಧ್ಯೆ ಸಾಗುವ ಹೆದ್ದಾರಿಗೆ ನೆಲ್ಯಾಡಿ ಜಂಕ್ಷನ್ನಲ್ಲಿ ರಸ್ತೆ ಡಿವೈಡರ್ ಮಾಡಿಲ್ಲ. ರಸ್ತೆ ದಾಟಬೇಕು ಅಂದ್ರೆ ಸುಮಾರು 2.5 ಕಿಲೋಮೀಟರ್ ಸುತ್ತಿ ಬಳಸಿ ತೆರಳಬೇಕು. ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇವೆಗೂ ಸಮಸ್ಯೆ ಆಗ್ತಾ ಇದೆ. ಇನ್ನುಳಿದಂತೆ ಪೈಚಾರು, ಆಲೆಟ್ಟಿ, ಮಾದೇರಿ, ಕೊಳ್ಳೊಟ್ಟು, ಮೊರಂಕಾಲ, ಪಡ್ಡಡ್ಕ ಮೊದಲಾದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸರ್ವಿಸ್ ರಸ್ತೆಗಳಿಗೂ ಸಂಪರ್ಕ ರಸ್ತೆ ನಿರ್ಮಿಸಿಲ್ಲ. ನಾವು ಇದಕ್ಕಿಂತ ಮುಂಚಿತವಾಗಿ ಕೂಡ ನಾವೊಂದು ಮೀಟಿಂಗ್ ಕೂಡ ಮಾಡಿ ಇನ್ನು ದೊಡ್ಡ ಮಟ್ಟದ ಒಂದು ನಾವು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ನಾವು ಯಾಕೆಂತ ಹೇಳಿದರೆ ನಮಗೆ ಇಷ್ಟೊಂದು ದೊಡ್ಡ ಒಂದು ವಿದ್ಯಾಕಾಶಿ ಅಂತ ಹೇಳುವಂಥ ಒಂದು ಏರಿಯಾದಲ್ಲಿ ನಮಗೆ ಒಂದು ಯೂಟರ್ನ್ ಕೊಡದೆ ಬಹಳ ಒಂದು ಮೋಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ನಮಗೆ ಇಲ್ಲಿ ಒಂದು ಯೂಟರ್ನ್ ಬೇಕೇ ಬೇಕು. ಸಂತ ಜಾರ್ಜ್ ಮತ್ತು ಬೆತನಿಯ ಮಧ್ಯದಲ್ಲಿ ಒಂದು ಯೂಟರ್ನ್ ಕೊಡಲೇಬೇಕು. ನಮಗೆ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಅವರು ಎದುರಿಸಬೇಕಾಗ್ತದೆ. ನೆಲ್ಯಾಡಿ ಪೇಟೆಯಲ್ಲಿ ಸರ್ವಿಸ್ ರಸ್ತೆ ಈಗಾಗಲೇ ನಿರ್ಮಾಣವಾಗಿದೆ. ಆದರೆ ಬೇರೆ ಕಡೆಗಳಿಂದ ಕಡಿಮೆ ಅಂತರ ಹೊಂದಿದೆ. 5.5 ಮೀಟರ್ ಅಗಲ ಇರಬೇಕಾದ ರಸ್ತೆ ಕೇವಲ 4.5 ಮೀಟರ್ ಅಷ್ಟೇ ಅಗಲ ಇದೆ. ಇನ್ನು ಸರ್ವಿಸ್ ರಸ್ತೆಯಲ್ಲಿ ವಾಹನ ಪಾರ್ಕ್ ಮಾಡ್ತಾ ಇರೋ ಕಾರಣ ಪೇಟೆಯಲ್ಲಿ ಓಡಾಡಲು ಕಷ್ಟ ಆಗ್ತಾ ಇದೆ. ಕೂಡಲೇ ಸಮಸ್ಯೆ ಬಗೆಹರಿಸಿ ಸಂಚಾರ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇರುವ ಕಡೆ ಸೂಕ್ತ ರೀತಿಯ ರಿಫ್ಲೆಕ್ಟರ್ಗಳು, ಬೋರ್ಡ್ಗಳನ್ನು ಅಳವಡಿಸುವಂತೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಬೆಂಗಳೂರಲ್ಲಿ ಮಿತಿ ಮೀರಿದ ಡ್ರಗ್ಸ್ ಮಾಫಿಯಾ 55.8 ಕೋಟಿ ಮೌಲ್ಯದ 200 ಕೆಜಿ ಡ್ರಗ್ಸ್ ಸೇಜ್. 8 ವಿದೇಶಿಯರು ಸೇರಿ 39 ಜನರ ಬಂಧನ. ಕುಡಿದ ಮತ್ತಲ್ಲಿ ತಲ್ವಾರ್ ಬೀಸಿದ ರೌಡಿ ಶೀಟರ್, ಬಾರ್ ಬಳಿ ಸಿಕ್ಕವರ ಮೇಲೆ ಮಚ್ಚು ಬೀಸಿ ಹುಚ್ಚಾಟ. ಇಬ್ಬರನ್ನ ಬಂಧಿಸಿದ ಉಳ್ಳಾಲ ಠಾಣಾ ಪೊಲೀಸರು. ಬ್ರೇಕ್ ಫೇಲ್ ಆಗ್ತಿದ್ದಂತೆ ನಿಯಂತ್ರಣ ತಪ್ಪಿದ ಲಾರಿ, 100 ಅಡಿ ಪ್ರಪಾತಕ್ಕೆ ಉರುಳಿದ ಲಾರಿ ಜಖಂ. ಚಾಲಕ ಸೇಫ್. ಚಿಕ್ಕಮಗಳೂರಿನ ಕಡವಿ ಕ್ರಾಸ್ ಬಳಿ ಘಟನೆ. ಚಿಕ್ಕಬಳ್ಳಾಪುರದ ಚದುಲಪುರ ಗೇಟ್ ಬಳಿ ಡೆಡ್ಲಿ ವೀಲಿಂಗ್. ಕಿಡಿಗೇಡಿಗಳ ಹುಚ್ಚಾಟದಿಂದ ಜನರಿಗೆ ಕಿರಿಕಿರಿ. ಪುಂಡರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರ ಆಗ್ರಹ. ಕಾಸ್ಮೆಟಿಕ್ಸ್ ಮಳಿಗೆಗಳ ಮೇಲೆ ಕಂಟ್ರೋಲ್ ಬೋರ್ಡ್ ಸಿಬ್ಬಂದಿ ದಾಳಿ. ಬೆಂಗಳೂರಿನ 10ಕ್ಕೂ ಹೆಚ್ಚು ಕಡೆ ಪರಿಶೀಲನೆ, ಸೌಂದರ್ಯ ವರ್ಧಕಗಳ ಸ್ಯಾಂಪಲ್ಸ್ ಸಂಗ್ರಹ. ಮಾಲೂರಿನ ಚೊಕ್ಕಂಡಹಳ್ಳಿ ಬಳಿ ಕಾಂಗ್ರೆಸ್ ಸಾಧನಾ ಸಮಾವೇಶ. ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮ. ಸಿಎಂಗೆ 8 ಕೆಜಿ ತೂಕದ ಬೆಳ್ಳಿ ಮೂರ್ತಿ ಉಡುಗೊರೆಯಾಗಿ ಕೊಟ್ಟ ಬೆಂಬಲಿಗರು. ಕೊಪ್ಪ ತಾಲೂಕಿನ ಅಂಬಳಿಕೆ ಗ್ರಾಮದಲ್ಲಿ ಮಳೆ ಅವಾಂತರ. ನೋಡ್ತಿದ್ದಂತೆ ಭೂಮಿ ಕುಸಿದು ಮನೆ ಮಂದಿಗೆ ಕಂಟಕ. ಮನೆ ಒಳಗೆಲ್ಲ ನುಗ್ಗಿದ ಕೆಸರು ಮಿಶ್ರಿತ ಮಳೆ ನೀರು. ರಾಜ್ಯದಲ್ಲಿ ಸಚಿವರಿಂದ ಬರ ವೀಕ್ಷಣೆ. ಹುಬ್ಬಳ್ಳಿ, ಚಿತ್ರದುರ್ಗ, ತುಮಕೂರು, ರಾಮನಗರದಲ್ಲಿ ಬರ ಅಧ್ಯಯನ. ಸಚಿವರ ಮುಂದೆ ಅಳಲು ತೋಡಿಕೊಂಡ